ಸ್ನೇಹಿತರೆ ನಮಸ್ಕಾರ. ರಾಯಚೂರು ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ನಗರ. ಇದು ರಾಯಚೂರು ಜಿಲ್ಲೆಯ ಕೇಂದ್ರವಾಗಿದ್ದು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಸುಂದರ ಪ್ರದೇಶದಲ್ಲಿದೆ. ಈ ಭಾಗದ ಭೂಮಿ ಬಹಳ ಫಲವತ್ತಾಗಿದ್ದು ರೈತರಿಗೆ ದೊಡ್ಡ ಆಶೀರ್ವಾದವಾಗಿದೆ. ಇಲ್ಲಿ ಭತ್ತ, ಹತ್ತಿ, ಕಬ್ಬು ಮತ್ತು ಹಲವಾರು ಬೆಳೆಗಳು ಉತ್ತಮವಾಗಿ ಬೆಳೆಯುತ್ತವೆ. ನಗರವು ಸಮುದ್ರ ಮಟ್ಟದಿಂದ ಸುಮಾರು 407 ಮೀಟರ್ ಎತ್ತರದಲ್ಲಿದೆ. ಬೇಸಿಗೆಯಲ್ಲಿ ತಾಪಮಾನ 40 ಡಿಗ್ರಿಗೂ ಹೆಚ್ಚಾಗ್ತದೆ. ಆದರೆ ಮಳೆಗಾಲದಲ್ಲಿ ನೈಋತ್ಯ ಮಾನ್ಸೂನ್ನಿಂದ ಸಾಕಷ್ಟು ಮಳೆ ಬೀಳುತ್ತದೆ. ಈ ಪ್ರದೇಶದ ಮಣ್ಣು ಪೋಷಕಾಂಶಗಳಿಂದ ತುಂಬಿದ್ದು ಸಾವಿರಾರು ಕುಟುಂಬಗಳ ಜೀವನೋಪಾಯಕ್ಕೆ ಬೆಂಬಲ ನೀಡುತ್ತಿದೆ. ರಾಯಚೂರಿನ ಇತಿಹಾಸ ತುಂಬಾ ಹಳೆಯದ್ದು ಮತ್ತು ಅದ್ಭುತವಾಗಿದೆ. ಈ ಪ್ರದೇಶವು ದಕ್ಷಿಣ ಭಾರತದ ಪ್ರಮುಖ ಸಾಮ್ರಾಜ್ಯಗಳಾದ ಮೌರ್ಯರು, ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕಾಕತೀಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಭಾವಶಾಲಿ ಕೇಂದ್ರವಾಗಿತ್ತು. ರಾಯಚೂರು ಕೋಟೆ ನಗರದಲ್ಲಿನ ಅತ್ಯಂತ ಪ್ರಸಿದ್ಧ ಕಟ್ಟಡವಾಗಿದ್ದು ಅದನ್ನು ಕ್ರಿಸ್ತಶಕ 1294ರಲ್ಲಿ ಕಾಕತೀಯರು ನಿರ್ಮಿಸಿದ್ರು. ನಂತರ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ರಾಜರು ಅದನ್ನು ವಿಸ್ತರಿಸಿದ್ರು. ಈ ಕೋಟೆ ಮಧ್ಯಕಾಲೀನ ಯುದ್ಧಗಳಲ್ಲಿ, ವಿಶೇಷವಾಗಿ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯಗಳ ನಡುವಿನ ಹೋರಾಟಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ರಾಯಚೂರಿನ ಆರ್ಥಿಕತೆ ಕೃಷಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಈ ಪ್ರದೇಶವನ್ನು ರಾಯಚೂರು ದೋವಾಬ್ ಅಂತ ಕರೆಯಲಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಭತ್ತ, ಹತ್ತಿ, ಮೆಣಸು, ಕಬ್ಬು ಮತ್ತು ಎಣ್ಣೆ ಬೀಜಗಳ ಬೆಳೆಯು ಪ್ರಸಿದ್ಧವಾಗಿದೆ. ರಾಯಚೂರಿನಲ್ಲಿ ರಾಜ್ಯದ ಪ್ರಮುಖ ವಿದ್ಯುತ್ ಉತ್ಪಾದನಾ ಕೇಂದ್ರವಾದ ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಇದು ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣದ ವಿದ್ಯುತ್ ಪೂರೈಸುತ್ತದೆ. ಹತ್ತಿ ಸಂಸ್ಕರಣೆ ಮತ್ತು ವ್ಯಾಪಾರಕ್ಕೂ ಈ ಪ್ರದೇಶ ಪ್ರಸಿದ್ಧವಾಗಿದೆ. ಆದರೆ ಈ ಎಲ್ಲ ಅಭಿವೃದ್ಧಿಯ ನಡುವೆಯೂ ರಾಯಚೂರು ಜಿಲ್ಲೆಯನ್ನ ಭಾರತದ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾಗಿ ಗುರುತಿಸಲಾಗಿದೆ ಮತ್ತು ಸರ್ಕಾರದಿಂದ ವಿಶೇಷ ಅಭಿವೃದ್ಧಿ ನಿಧಿ ಸಹಾಯ ಪಡಿತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ರಾಯಚೂರು ಬೆಳೀತಿದೆ. ಇಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಇದೆ. ಇದು ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೃಷಿ, ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ತರಬೇತಿ ನೀಡುತ್ತದೆ. 2019ರಲ್ಲಿ ಸ್ಥಾಪಿತವಾದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಐಟಿ ರಾಯಚೂರು ಕರ್ನಾಟಕದ ಪ್ರಮುಖ ತಾಂತ್ರಿಕ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿದೆ. ಇದರ ಉದ್ದೇಶ ಹೊಸ ತಂತ್ರಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ನಿಪುಣ ವಿದ್ಯಾರ್ಥಿಗಳನ್ನು ಬೆಳೆಸೋದಾಗಿದೆ. ಜೊತೆಗೆ ಅನೇಕ ಎಂಜಿನಿಯರಿಂಗ್ ಮತ್ತು ಪದವಿ ಕಾಲೇಜುಗಳು ಇಲ್ಲಿನ ಯುವಕರಿಗೆ ಉತ್ತಮ ಶಿಕ್ಷಣ ಒದಗಿಸುತ್ತಿವೆ. ರಾಯಚೂರು ಸಾರಿಗೆ ಸಂಪರ್ಕದಲ್ಲಿಯೂ ಉತ್ತಮವಾಗಿದೆ. ಇಲ್ಲಿನ ರಾಯಚೂರು ಜಂಕ್ಷನ್ ರೈಲು ನಿಲ್ದಾಣ ಮುಂಬೈ ಚೆನ್ನೈ ಮುಖ್ಯ ಮಾರ್ಗದಲ್ಲಿದ್ದು ಬೆಂಗಳೂರು, ಹೈದರಾಬಾದ್, ಪುಣೆ, ಚೆನ್ನೈನಂತಹ ಪ್ರಮುಖ ನಗರಗಳಿಗೆ ನೇರ ಸಂಪರ್ಕ ಒದಗಿಸುತ್ತದೆ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಮೂಲಕ ಕೊಪ್ಪಳ, ಬಳ್ಳಾರಿ, ಗುಲ್ಬರ್ಗಾ ಮತ್ತು ಹೈದರಾಬಾದ್ ನಗರಗಳಿಗೆ ಪ್ರಯಾಣ ಸುಲಭವಾಗಿದೆ. ನಗರದಲ್ಲಿನ ಬಸ್ ಸೇವೆಗಳು ಮತ್ತು ಸ್ಥಳೀಯ ಸಾರಿಗೆ ವ್ಯವಸ್ಥೆ ಗ್ರಾಮೀಣ ಪ್ರದೇಶಗಳಿಗೂ ಸಂಪರ್ಕ ಒದಗಿಸುತ್ತದೆ. ರಾಯಚೂರು ತನ್ನ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯಿಂದ ಪ್ರಸಿದ್ಧವಾಗಿದೆ. ಇಲ್ಲಿ ಕನ್ನಡ, ತೆಲುಗು ಸಂಸ್ಕೃತಿಯ ಮಿಶ್ರಣವನ್ನು ಕಾಣಬಹುದು. ಆಹಾರ, ಹಬ್ಬಗಳು ಮತ್ತು ಜನಪದ ಕಲೆಗಳಲ್ಲಿ ಈ ಸಂಸ್ಕೃತಿ ಸ್ಪಷ್ಟವಾಗಿ ತೋರುತ್ತದೆ. ರಾಯಚೂರು ಕೋಟೆ, ಮಸ್ಕಿ ಅಶೋಕನ ಶಾಸನ, ಏಕ್ ಮಿನಾರ್ ಕಿ ಮಸೀದಿ, ಆಮ್ ತಲಾಬ್ ಸರೋವರ ಮತ್ತು ನಾರದ ಗದ್ದೆ ಮೊದಲಾದ ಸ್ಥಳಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಈ ಸ್ಥಳಗಳು ಜಿಲ್ಲೆಯ ಇತಿಹಾಸ ಮತ್ತು ಧಾರ್ಮಿಕ ವೈವಿಧ್ಯತೆಯ ಪ್ರತೀಕವಾಗಿವೆ. ಒಟ್ಟಿನಲ್ಲಿ ರಾಯಚೂರು ಒಂದು ಇತಿಹಾಸ, ಸಂಸ್ಕೃತಿ ಮತ್ತು ಕೃಷಿಯ ನಾಡು. ಪ್ರಾಚೀನ ಕಾಲದ ಶಿಲಾಶಾಸನಗಳಿಂದ ಹಿಡಿದು ಮಧ್ಯಕಾಲೀನ ಕೋಟೆಗಳ ಶೌರ್ಯದವರೆಗೂ ಇಂದಿನ ಆಧುನಿಕ ಶಿಕ್ಷಣ ಹಾಗೂ ಕೈಗಾರಿಕಾ ಬೆಳವಣಿಗೆಗಳವರೆಗೆ ರಾಯಚೂರು ತನ್ನ ಪುರಾತನ ವೈಭವವನ್ನು ಕಾಪಾಡಿಕೊಂಡು ಮುಂದಕ್ಕೆ ಸಾಗ್ತಿದೆ. ಇದು ಕರ್ನಾಟಕದ ಅತ್ಯಂತ ವಿಶಿಷ್ಟ ಮತ್ತು ಶ್ರೀಮಂತ ಪರಂಪರೆ ಹೊಂದಿರುವ ಪ್ರದೇಶಗಳಲ್ಲಿ ಒಂದಾಗಿದೆ. ಅಲ್ಲಿ ಹಳೆಯ ಇತಿಹಾಸ ಮತ್ತು ಹೊಸ ಅಭಿವೃದ್ಧಿ ಕೈ ಹಿಡಿದು ನಡೀತಿದೆ. ಇದಿಷ್ಟು ರಾಯಚೂರಿನ ವಿಶೇಷತೆಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.